ಹೋಗಿರ್ತಕ್ಕ ಸಂದರ್ಭದಲ್ಲಿ ಮೇಲೆ ಮಳೆ ಮೇಲಿಂದ ನೀರು ಹಾಕಿದ್ರೆ ಕರ್ರಿಗೆ ಇಲಾಣದಂತ ನೀರು ಬೀಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಇಡೀ ಕುಟುಂಬ ಒಂದು ಕುಟುಂಬ ಐತಂದ್ರೆ ಎಲ್ಲರೂ ಕೂಡ ರೋಗಗ್ರಸ್ತಿದ್ದಾರೆ. ಸುಮಾರು 20 ಹಳ್ಳಿಗಳಿಗೆ ಅದು ಆಗ್ತಾ ಇದೆ. ಹಾಗಾಗಿ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇವತ್ತನ್ನ ಅವರು ಇದು ಮಾಡ್ಕೊಂಡು ಹೊಗೆ ಹೋಗ್ತಕ್ಕಂಥದ್ದು ಬಂದ್ ಮಾಡಬೇಕು. ಒಂದು ಇದಕ್ಕೆ ಅನಿವಾರ್ಯವಾಗಿ ಹಳ್ಳಿಗಳನ್ನ ಶಿಫ್ಟ್ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಮಾನ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ರೀತಿ ಒಳಗಡೆ ಏನಾದ್ರು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ಸುಮಾರು 2 ವರ್ಷದಿಂದ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸುಮಾರು 5-6 ವರ್ಷದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಾನು ಅದೇ ತಂದಿದ್ದೆ, ತುಂಗಭದ್ರಾ ನೀರಿಗೆ ಅದು ಸೇರ್ತಾ ಇದೆ. ಬಳಕೆಗೆ ಹೋಗಿ ಕುಡಿದರ ಜೋಕಿ ಅಂತಕ್ಕಂಥ ರೀತಿ ಒಳಗಡೆ ಅದು ಬಲಿನ ಆಗ್ತಾ ಇದೆ. ಕುಡಿಯೋದಕ್ಕೂ ಕೂಡ ನೀರು ಇಲ್ಲ. ಅವ್ರು ಬೆಳೀತಕ್ಕಂಥ ಬೆಳೆಗಳು ಎಸ್ಟಿಮೇಟ್ಗೆ ಆಗ್ತಾ ಇದೆ ಅಂತ ಹೇಳಿದ್ರು. ಏನು ಬೆಳೆ ಬೆಳೆದ್ರು ಕೂಡ ರೈತರನ್ನು ಖರೀದಿ ಮಾಡಕ್ ಬರೋದು ಅಂತ ಪರಿಸ್ಥಿತಿ ಆಗಿದ್ರೆ ದಯವಿಟ್ಟು ಅವ್ರ ನೆರವಿಗೆ ಬರಬೇಕು ಮತ್ತು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಮೇಲೆ ಅತ್ಯಂತ ಒಂದು ಬಹಳ ಶೀಘ್ರವಾಗಿ ಒತ್ತಾಯ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೊಪ್ಪಳ ತಾಲೂಕಿನಲ್ಲಿ ಒಟ್ಟು 14 ಸ್ಪಾಂಜ್ ಐರನ್ ಉತ್ಪಾದನಾ ಕಾರ್ಖಾನೆಗಳಿವೆ. ಅವುಗಳು ಮಂಡಳಿಯಿಂದ ಜಲ ಕಾಯ್ದೆ 74 ಮತ್ತು ವಾಯು ಕಾಯ್ದೆ 81 ಅಡಿ ಸಮ್ಮತಿ ಪತ್ರ ಪಡೆದು ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. ಹಿರೇಬಗನಾಳ್, ಚಿಕ್ಕಬಗನಾಳ್, ಕಾಸನಕಂಡಿ, ಅಲ್ಲಾನಗರ್, ಹಾಲ್ವರ್ತಿ, ಕುಣಿಕೇರಿ ತಾಂಡ, ಲಾಚನಕೇರಿ, ಕರ್ಕಿಹಳ್ಳಿ, ಮುಂಡರಗಿ ವ್ಯಾಪ್ತಿಯಲ್ಲಿ ಈ 14 ಕಾರ್ಖಾನೆಗಳ ಕಾರ್ಯಾಚರಣೆಯಿಂದ ಹೊರಸೂಸುವ ಧೂಳು ಮತ್ತು ಹೊಗೆಯಿಂದ ಸದರಿ ಪ್ರದೇಶ ಸುತ್ತಲಿನ ಹಳ್ಳಿಗಳ ಜನರಿಗೆ ಆರೋಗ್ಯ ಸಮಸ್ಯೆ, ಕಾಯಿಲೆ ಉಂಟಾಗುತ್ತಿರುವುದಾಗಿ, ಕೃಷಿ ಬೆಳೆಗಳಿಗೆ ಹಾನಿ ಹಾಗೂ ಜಾನುವಾರುಗಳ ಮತ್ತು ಪರಿಸರದ ಮೇಲೆ ಗಂಭೀರ ಪರಿಣಾಮಗಳಾಗುತ್ತಿರುವ ಬಗ್ಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರುಗಳು ದಾಖಲಾಗಿದ್ದಾವೆ. ಈ ದೂರುಗಳು ದಾಖಲಾದ ನಂತರ ಇವತ್ತು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಮಂತ್ರಾಲಯ ಬೆಂಗಳೂರು ಇವರು ಕೊಪ್ಪಳ ಜಿಲ್ಲೆಯ ಕೈಗಾರಿಕಾ ಮಾಲಿನ್ಯ ತೀವ್ರತೆಯ ಪ್ರಭಾವವನ್ನು ಅಧ್ಯಯನ ಮಾಡುವ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆಯ ತಾಂತ್ರಿಕ ಅಧಿಕಾರಿಗಳ ತಂಡವನ್ನು ರಚಿಸಿ ವರದಿ ನೀಡುವಂತೆ ಹಿಂದೆ ನಿರ್ದೇಶನ ನೀಡಿತ್ತು. 11-12-2024 13-12-2024 ಅಂದರೆ 2-3 ದಿವಸ ಕೊಪ್ಪಳ ತಾಲೂಕಿನ ವ್ಯಾಪ್ತಿಯ ವಿವಿಧ ಬೃಹತ್ ಕೈಗಾರಿಕೆಗಳನ್ನು ಪರೀಕ್ಷೆ ನಡೆಸಿ ಅದು ವರದಿನೂ ನೀಡಿದೆ. ವರದಿ ನೀಡಿದ ಮೇಲೆ ಆ ವರದಿ ಆಧಾರದ ಮೇಲೆ ಏನ್ ಶಾರ್ಟ್ ಟರ್ಮ್ ಮೇಜರ್ಸ್ ಏನ್ ತಗೋಬೇಕು, ಲಾಂಗ್ ಟರ್ಮ್ ಮೇಜರ್ಸ್ ಏನ್ ತಗೋಬೇಕು ಅವೆಲ್ಲವನ್ನು ಇವತ್ತು ಅನುಪಾಲನೆ ಮಾಡುವಂತಹ ಒಂದು ರೀತಿಯಲ್ಲಿ ಇವತ್ತು ಅವು ನಡ್ಕೊಂಡು ಬಂದಿದ್ದಾವೆ. ಅದಾದ್ಮೇಲೆ ಮತ್ತೆ ಈಗ ಏನು ದೂರುಗಳು ಬರ್ತಾ ಇದೆ, ಆ ದೂರುಗಳೆಲ್ಲವನ್ನೂ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು, ಶಾಸಕರು, ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಹಾಗೂ ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರೆಲ್ಲರನ್ನೂ ಒಳಗೊಂಡಂತೆ ಮಂಡಳಿ ಹಿರಿಯ ಅಧಿಕಾರಿಗಳ ತಂಡ ದಿನಾಂಕ 13/3 ಮೊನ್ನೆ ಈ ತಿಂಗಳ 13ನೇ ತಾರೀಕಿಗೆ ಹಿರೇಬಗನಾಳ್ ಗ್ರಾಮದ ಸಾರ್ವಜನಿಕ ದೂರಿಗೆ ಸಂಬಂಧಿಸಿದ ಅಹವಾಲುಗಳನ್ನು ಆಲಿಸಿ ಸ್ಪಾಂಜ್ ಐರನ್ ಘಟಕಗಳನ್ನು ಪರಿವೀಕ್ಷಣೆ ಅವರಿಗಾಗಲೇ ಮಾಡಿದ್ದಾರೆ. ಪರಿವೀಕ್ಷಣೆ ವರದಿ ನಿರೀಕ್ಷಿಸಲಾಗ್ತಾ ಇದೆ. ಈಗೇನು ಗೌರವಾನ್ವಿತ ಸದಸ್ಯರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಇದರಿಂದ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಬಹಳಷ್ಟು ಇವತ್ತು ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ಮಕ್ಕಳಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಅಂಕಿಅಂಶಗಳನ್ನು ಸಹಿತ ಕೊಟ್ಟಿದ್ದಾರೆ. ಇವೆಲ್ಲ ವಿಷಯಗಳೇ ಅತ್ಯಂತ ಗಂಭೀರವಾದಂಥದ್ದು ಆಗಿದೆ. ಅದಕ್ಕೆ ಸರ್ಕಾರ ಇವತ್ತು ಈ ಕೈಗಾರಿಕೆಗಳ ಮೇಲೆ ವರದಿ ಬಂದ ನಂತರ ಇದನ್ನು ತಕ್ಷಣವೇ ಅತ್ಯಂತ ಕಠಿಣವಾದಂತಹ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಒಂದು ಸಬ್ಮಿಷನ್ ಸಭಾಧ್ಯಕ್ಷ, ಒಂದೇ ಸಬ್ಮಿಷನ್. ಈಗ ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಬಟ್ ಆ ವರದಿಯನ್ನ ಬೇಗ ತೆರೆಸಿಕೊಂಡು, ಯಾಕಂದ್ರೆ ರೈತರಿಗೂ ಕೂಡ ಬೆಳೆಯಲ್ಲಿ 50% ಇಳುವರಿ ಕಡಿಮೆ ಬರ್ತಾ ಇದೆ. ಸೊ ಎಲ್ಲ ಈ ದುಷ್ಪರಿಣಾಮಗಳನ್ನು ನೋಡಿ ಗಂಭೀರವಾಗಿ ತೆಗೆದುಕೊಳ್ಬೇಕಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೀನಿ.